ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್. ನಾನು ಇವತ್ತು ನಿಮಗೆ ಈ ರೀತಿ 8G ಡಿಸ್ಪ್ಲೇ ಇರೋ ಮೊಬೈಲ್ಗೆ ಸ್ಕ್ರೀನ್ ಗಾರ್ಡ್ ಯಾವ ರೀತಿ ಹಾಕೋದು ಅಂತ ನಾನು ನಿಮಗೆ ತೋರಿಸ್ತೇನೆ. ಇದು ಗೆಜೆಟ್ ಗ್ಲೋ ಅಂತ ಯು ಗ್ಲಾಸ್ ಬ್ರ್ಯಾಂಡ್. ಮಾರ್ಕೆಟಲ್ಲಿ ಬೇರೆ ಬೇರೆ ರೀತಿಯ ಯು ಗ್ಲಾಸ್ ಬ್ರ್ಯಾಂಡ್ಗಳು ಸಿಗ್ತದೆ ನಿಮಗೆ. ಈ ಬಾಕ್ಸ್ ಒಳಗಡೆ ನಿಮಗೆ ಯು ವಿ ಲೈಟ್ ಮತ್ತು ಗ್ಲಾಸ್ ಹಾಗೆ ಒಂದು ಕಾಟನ್ ಮತ್ತು ಲಿಕ್ವಿಡ್ ಕೂಡ ಅದರಲ್ಲಿ ಸಿಗ್ತದೆ ನಿಮಗೆ. ಫಸ್ಟ್ ಮೊಬೈಲ್ ಡಿಸ್ಪ್ಲೇ ಫುಲ್ಲು ಕ್ಲೀನ್ ಮಾಡ್ಕೊಳ್ಬೇಕು. ಫುಲ್ಲು ಕ್ಲೀನ್ ಆದಮೇಲೆ ಸೈಡಿಗೆ ಒಂದು ಗಮ್ ಟೇಪ್ ಹಾಕಿ ಆಮೇಲೆ ಯು ವಿ ಲಿಕ್ವಿಡ್ ಬಾಟಲ್ ಓಪನ್ ಮಾಡಬೇಕು. ಓಪನ್ ಮಾಡಿ ಈ ಮೊಬೈಲ್ ಇದೆಯಲ್ಲ, ಮೊಬೈಲ್ ಮಿಡ್ಲ್ ಪಾಯಿಂಟಿಗೆ ಬರುವಾಗೆ ಆ ಲಿಕ್ವಿಡನ್ನು ಹಾಕಬೇಕು. ಆ ಕಡೆ ಈ ಕಡೆ ಹೋಗಬಾರ್ದು. ಆ ಕಡೆ ಈ ಕಡೆ ಸ್ಪ್ರೆಡ್ ಆದರೆ ಲಿಕ್ವಿಡ್ ಸೈಡ್ ಹೋಗ್ತದೆ. ಸೈಡ್ ನಿಮ್ಮ ಪವರ್ ಬಟನ್ಗೆ ಅದಕ್ಕೆಲ್ಲ ಹೋಗ್ತದೆ. ಸೊ ಮಿಡ್ಲಿರೋ ಥರ ಇಡಬೇಕು ಅದನ್ನು, ಗಮ್ಮನ್ನು. ಇವಾಗ ಅಲ್ಲಿ ಲಿಕ್ವಿಡ್ ಮೊಬೈಲ್ ಡಿಸ್ಪ್ಲೇ ಮಿಡ್ಲ್ ಪಾಯಿಂಟಲ್ಲಿ ಉಂಟು. ಇವಾಗ ಅದಕ್ಕೆ ನಾವು ಗ್ಲಾಸ್ ಇದೆಯಲ್ಲ, ಯು ವಿ ಗ್ಲಾಸ್, ಅದನ್ನು ಅದರ ಮೇಲೆ ಇಡಬೇಕು. ಕರೆಕ್ಟಾಗಿ ಸೈಡ್ ಟು ಸೈಡ್ ಪ್ರೆಸ್ ಆಗೋ ಥರ ಕರೆಕ್ಟ್ ಇಡಬೇಕು. ಅದರಲ್ಲಿ ಇಟ್ಟ ಮೇಲೆ ತಕ್ಷಣ ಗಮ್ ಏನಿದೆಯಲ್ಲ ಅದು ಆಟೋಮೆಟಿಕ್ ಎಲ್ಲ ಕಡೆ ಸ್ಪ್ರೆಡ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ನೀವು ನೋಡ್ತಾ ಇರ್ಬೋದು, ಈಗ ಅದರಲ್ಲಿ ಕಾಣ್ತಾ ಇದೆ ನೋಡಿ. ಈಗ ಹಾಫ್ ಫಿಲ್ ಆಯಿತು. ಅದು ಸೈಡಲ್ಲಿ ಫುಲ್ಲು ಆಟೋಮೆಟಿಕ್ ಆಗಿ ಫ್ಲೋ ಆಗ್ತದೆ ಗಮ್ಮು. ಈಗ ಆಲ್ಮೋಸ್ಟ್ ಕಂಪ್ಲೀಟ್ ಆಗ್ತಾ ಬಂತು ಗಮ್ಮು. ಇವಾಗ ಗಮ್ ಫುಲ್ಲು ಡಿಸ್ಪ್ಲೇ ಫುಲ್ಲು ಫಿಲ್ ಆಗ್ತಾ ಉಂಟು, ನೋಡ್ತಾ ಇರ್ಬೋದು ನೀವು. ಸೈಡ್ ಮಾತ್ರ ಪೆಂಡಿಂಗ್ ಉಂಟು. ಈಗ ಈ ರೀತಿ ಎಲ್ಲ ಎಡ್ಜಿಗೆ ಕರೆಕ್ಟಾಗಿ ಗಮ್ ಹೋದರೆ ಮಾತ್ರ, ಇಲ್ಲಾಂದರೆ ಒಂದು ವೇಳೆ ಪಾಕೆಟಲ್ಲಿ ಇಡಬೇಕಾದ್ರೆ ಅದು ಸೈಡ್ ಟಚ್ ಆದರೆ ಗಮ್ ಹೇಳ್ತದೆ ಮೇಲೆ. ಲಾಸ್ಟ್ ಆದಮೇಲೆ ಅದನ್ನು ಈಗ ಟಚ್ ಮಾಡಿ ಪ್ರೆಸ್ ಮಾಡಿ ಎಲ್ಲ ಲಿಕ್ವಿಡ್ ಸಪ್ರೇಟ್ ಸ್ಪ್ರೆಡ್ ಆಗ್ತದೆ. ಎಡ್ಜ್ ಟು ಎಡ್ಜ್ ಸ್ಪ್ರೆಡ್ ಆಗ್ತದೆ. ಇವಾಗ ನೋಡಿ, ಎಲ್ಲ ಆ್ಯಂಗಲಲ್ಲೂ ಕರೆಕ್ಟಾಗಿ ಗಮ್ಮು ಹೋಗಿದೆ. ಕೆಲವು ಬ್ರ್ಯಾಂಡ್ ಗ್ಲಾಸ್ಗಳಲ್ಲಿ ನಿಮಗೆ ಒಂದು ಸತಿ ಲಿಕ್ವಿಡ್ ಹಾಕಿ ಗ್ಲಾಸ್ ಇಟ್ಟ ಮೇಲೆ ಅದನ್ನು ನೆಕ್ಸ್ಟ್ ಟೈಮ್ ಗ್ಲಾಸ್ ಒಂದು ವೇಳೆ ಬ್ರೇಕ್ ಆದರೆ ರಿಮೂವ್ ಮಾಡಲಿಕ್ಕೆ ತುಂಬ ಕಷ್ಟ ಇರ್ತದೆ. ಕೆಲವು ಬ್ರ್ಯಾಂಡಲ್ಲಿ ಈಸಿಯಾಗಿ ಬರ್ತದೆ. ಇವಾಗ ಫೈನಲಿ ಗಮ್ ಎಲ್ಲ ಕಡೆ ಸ್ಪ್ರೆಡ್ ಆಗಿದೆ. ಈಗ ಯು ವಿ ಲೈಟ್ ಉಂಟಲ್ಲ, ಯು ವಿ ಲೈಟನ್ನು ಅದನ್ನು ಸೈಡ್ ಆ್ಯಂಗಲಿಗೆ ಫಸ್ಟ್ ಇಡಬೇಕು. ಸೈಡಲ್ಲಿ ಎಡ್ಜ್ ಗಮ್ ಇದೆಯಲ್ಲ, ಗಮ್ ಫಸ್ಟ್ ಸೈಡಲ್ಲಿ ನಿಮಗೆ ಅದು ಡ್ರೈ ಮಾಡಬೇಕು. ಇಲ್ಲಾಂದರೆ ಸೈಡ್ ಪವರ್ ಬಟನ್ಗೆ ಸ್ಪ್ರೆಡ್ ಆಗ್ತದೆ, ಪವರ್ ಬಟನ್ ಸ್ಪೀಕರಿಗೆಲ್ಲ ಹೋಗ್ತದೆ. ಸೊ ಫಸ್ಟಿಗೆ ಸೈಡಲ್ಲಿ ಗಮ್ ಡ್ರೈ ಮಾಡಬೇಕು. ಆಮೇಲೆ ಈ ರೀತಿ ಮಿಡ್ಲಲ್ಲಿ ಇಡಬೇಕು. ಈ ರೀತಿ ಒಂದು 15 ನಿಮಿಷ ಡ್ರೈ ಮಾಡಬೇಕು. ಫೈನಲಿ ಇವಾಗ 15 ಮಿನಿಟ್ಸ್ ಆಗಿದೆ. ಸೊ ಲೈಟ್ಸ್ ರಿಮೂವ್ ಮಾಡುವ. ಇವಾಗ ಸೈಡಿಗೆ ಹಾಕಿರೋ ಗಮ್ ಟೇಬನ್ನು ರಿಮೂವ್ ಮಾಡಬೇಕು. ರಿಮೂವ್ ಮಾಡಿ ಈಗ ನೀವು ನೋಡ್ಬೋದು ಗಮ್ ಕರೆಕ್ಟಾಗಿ ಡ್ರೈ ಆಗಿದೆ. ಇವಾಗ ನೋಡಿ, ಫೈನಲಿ ಯು ವಿ ಗ್ಲಾಸ್ ರೆಡಿ. ಈ ರೀತಿ ಪ್ರೊಟೆಕ್ಷನ್ ಗ್ಲಾಸ್ ಹಾಕೋದ್ರಿಂದ ನಿಮ್ಮ ಮೊಬೈಲ್ ಸೇಫ್ ಆಗಿರುತ್ತೆ. ಬಟ್ ಒಂದು ವೇಳೆ ಈ ಗ್ಲಾಸ್ ಹಾಕಬೇಕಾದ್ರೆ ಸ್ಪೀಕರ್ ಮತ್ತು ಚಾರ್ಜಿಂಗ್ ಪಾಯಿಂಟಿಗೆ ಲಿಕ್ವಿಡ್ ಹೋದರೆ ಕಂಪನಿ ಸೈಡಿಂದ ನಿಮಗೆ ವಾರಂಟಿಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.